ಹೊರಗ್ ಬಾ. ನಾನು ಹೇಳಿದ ಮಾತನ್ನ ಕೇಳೋ. ಸುಮ್ನೆ ಈ ಮಡಿಕೆಲ್ ಬಂದು ಕೂತ್ಕೋ. ಇಲ್ದೇ ಇದ್ರೆ ತುಂಬಾ ಕಷ್ಟನ ಎದುರಿಸ್ಬೇಕಾಗುತ್ತೆ. ಇಲ್ಲಿ ದುಷ್ಟ ಶಕ್ತಿಗೂ ಒಳ್ಳೆ ಶಕ್ತಿಗೂ ಘೋರ ಯುದ್ಧ ನಡೆಯುತ್ತೆ. ಅದನ್ನ ನೋಡಿದ್ರೆ ನಿಮ್ಗೆ ಭಯ ಆಗುತ್ತೆ. ಹೊರಡಿ ನೀವಿಲ್ಲಿಂದ. ನಾನು ನನ್ನ ಶಕ್ತಿನೆಲ್ಲ ಒಂದುಗೂಡಿಸಿ ಇದನ್ನ ಬಂಧಿಸ್ತೀನಿ. ಹೊರಡಿ ಅಂದೆ. ಓಂ ರಾಮ್ ರೀಂ ರಾಮ್ ಫಟ್ ಸ್ವಾಹ. ಓಂ ರೀಂ ರಾಮ್ ಫಟ್ ಸ್ವಾಹ. ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹೊರಗ್ ಬಾ. ನಿನ್ನನ್ನ ಬಂಧಿಸ್ತಾ ಇವತ್ತು ನಾನು ಹೊರಗೋಗಲ್ಲ. ಬಾ ಹೊರಗೆ ಅಂದೆ. ಬಾ, ನನ್ನ ಮುಂದೆ ಬಂದು ನಿಲ್ಲು. ಹೊರಗೆ ಬರ್ಲಿಲ್ಲ ಅಂದ್ರೆ ಘೋರ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಬಾ, ಬಂದು ನಿಲ್ಲು. ಹೊರಗ್ ಬಾ. ಈ ಮಡಿಕೆಲ್ ಬಂದು ಸೇರ್ಕೋ. ನಿನಗೆ ಹೇಳ್ತಾ ಇರೋದು, ಬಂದು ಈ ಮಡಿಕೆಲ್ ಕೂರು. ಬಾ, ಬಂದು ಮಡಿಕೆಲ್ ಸೇರ್ಕೋ. ನೀನ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ಘೋರ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಜಾಗ್ರತೆ. ಘೋರ ಶಿಕ್ಷೆ ನನಗಲ್ಲ, ಅದನ್ನ ಯಾರು ಅನುಭವಿಸ್ತಾರೆ ಅಂತ ಈಗ ನೋಡ್ತಾ ಇರು. ಅದೆಲ್ಲ ಆಗ್ದಿರೋ ಮಾತು. ಸುಮ್ನೆ ಈ ಮಂಡಲದಲ್ಲಿ ಕೂತ್ಕೋ. ನನ್ನ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲಲ್ಲ. ನಿನ್ ಮಂತ್ರ ಶಕ್ತಿ ಎಲ್ಲ ನನ್ನನ್ನ ಏನು ಮಾಡಕ್ಕಾಗಲ್ಲ. ನಿಮ್ಮಂಥವ್ರನ್ನ ಎದುರಿಸೋಕೆ ಅಂತಾನೆ ಆ ತಾಯಿ ನನಗೆ ಶಕ್ತಿಯನ್ನ ಧಾರೆ
ಏನ್ ಹೇಳ್ತಿದ್ದೀನಿ ನೀನು? ನೀನು ನಿನ್ನ ಅಣ್ಣ ನನ್ನನ್ನ ಏನು ಮಾಡಕ್ ಸಾಧ್ಯ ಇಲ್ಲ. ನನ್ನನ್ನ ಬಂಧಿಸೋದಿರ್ಲಿ, ಮುಟ್ಟೋಕು ನಿಮ್ಮಿಂದ ಸಾಧ್ಯ ಆಗಲ್ಲ. ನಿನ್ನ ಅಣ್ಣನ ಮಗ ಈಗಾಗ್ಲೇ ಜೀವ ಕಳ್ಕೊಂಡಾಗಿದೆ. ಈಗ ನಿನ್ ಸರದಿ. ಅವನನ್ನ ಸಾಯಿಸಿದ್ದು ನೀನೇನಾ? ಹೌದು ಕಣೋ, ನಾನೇ. ಅವತ್ತು ಅವನು ನನ್ನ ಮಾತು ಕೇಳದೆ ಪ್ರಾಣ ಕಳ್ಕೊಂಡ. ಇವತ್ತು ನನ್ನನ್ನ ಎದುರಾಕೊಂಡು ನೀನ್ ಪ್ರಾಣ ಕಳ್ಕೊಳ್ತಿದ್ಯಾ. ಆದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಬಂಧಿಸ್ತೀನಿ. ಆ ತಾಯಿ ರಕ್ಷಣೆ ಇರುವವರೆಗೂ ನನ್ನನ್ನ ಯಾರು ಬಂಧಿಸಕ್ಕಾಗಲ್ಲ. ಅದೆಲ್ಲ ನಿನ್ ಭ್ರಮೆ, ನೋಡ್ತಾ ಇರೋ. ಇಲ್ಲಿವರೆಗೂ ನಿನ್ ಶಕ್ತಿ ಪ್ರದರ್ಶನ ಮಾಡಿದೆ, ಇನ್ಮೇಲೆ ನನ್ ಶಕ್ತಿ ಪ್ರದರ್ಶನ ಮಾಡ್ತೀನಿ, ನೋಡು. ನನ್ಗೇನು ಮಾಡ್ಬೇಡ. ಏನಿದು ಇಷ್ಟೊಂದು ಶಬ್ದ ಬರ್ತಿದೆ? ಪೂಜೆ ಅಂತ ಹೇಳಿದ್ರಲ್ವಾ, ಮೋಸ್ಟ್ಲಿ ಆ ಶಕ್ತಿನ ಬಂಧಿಸ್ತಿರ್ಬೇಕು. ಬೇಡ ತಾಯಿ, ಬೇಡ ಬಿಟ್ಬಿಡು ತಾಯಿ, ಬೇಡ ತಾಯಿ, ಬೇಡ. ಶಾಂತಳಾಗು. ನನ್ ಬಿಟ್ಬಿಡು. ನೀನ್ ನೋಡಿದ್ರೆ ಚಾಮುಂಡಿ ತಾಯಿ ನೋಡ್ದಾಗತ್ತೆ. ಎಲ್ಲ ದೂರ ಹೋಗಿ ಬದ್ಕೋತೀನಿ. ನನಗೆ ಪ್ರಾಣ ಭಿಕ್ಷೆ ಕೊಡು. ಪ್ರಾಣ ಭಿಕ್ಷೆ ಬೇಕು ಅಂದ್ರೆ ನಾನ್ ಹೇಳ್ದ ಕೇಳ್ಬೇಕು. ಕೇಳ್ತೀಯಾ? ಈಗ ಬಂದಿದ್ದಲ್ಲ 3 ಜನ, ಅವ್ರ ಹತ್ರ ಚಿತ್ರ ಬಂದಿತ್ತು ಅಂತ ಹೇಳ್ಕೊಡ್ದು. ಆ ಗಿಳಿಯಲ್ಲಿ ಯಾವ್ದೋ ಕೆಟ್ಟ ಶಕ್ತಿ ಇತ್ತು, ಅದನ್ನ ನಾನು ಬಂಧಿಸಿದ್ದೀನಿ. ಇನ್ನು ಆ ಗಿಳಿ ಯಾವತ್ತೂ ನಮ್ಗೆ ತೊಂದರೆ ಕೊಡಲ್ಲ ಅಂತ ನಂಬೋ ಹಾಗೆ ಹೇಳ್ಬೇಕು. ಹೇಳ್ತೀನಿ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ನನಗೇನು ಮಾಡ್ಬಿಡ ತಾಯಿ. ಭೈರ, ಏನಾಗ್ತಿದೆ ಅಂತ ಹೋಗಿ ನೋಡೋಣ. ಪೂಜೆ ಮುಗಿಯೋವರೆಗೂ ಯಾರು ಬರಬೇಡಿ ಅಂತ ಹೇಳಿದಾರಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇರು. ಪರವಾಗಿಲ್ವೋ? ಯಾವ ಶಕ್ತಿನ ಎದುರಾಕೋಬೇಕು, ಯಾವ ಶಕ್ತಿನ ಎದುರಾಕೋಬಾರ್ದು ಅಂತ ಬುದ್ಧಿ ಚೆನ್ನಾಗೇ ಇದೆ ನಿನ್ಗೆ. ಒಂದ್ ವೇಳೆ ನಾನ್ ಹೇಳ್ದಂಗೆ ನೀನ್ ಹೇಳಿಲ್ಲ ಅಂತ ಇಟ್ಕೋ, ನೀನ್ ಎಲ್ಲೇ ಇದ್ರು ಹುಡ್ಕೊಂಡ್ಬಂದು ಪ್ರಾಣ ತೆಗಿತೀನಿ. ಆ ರೀತಿ ಮಾಡಲ್ಲ, ದಯವಿಟ್ಟು ನನ್ ಬಿಟ್ಬಿಡು. ನಾನೇನು ಮಾಡಲ್ಲ. ಓಂ ಪಟ್ ಸ್ವಾಹ. ಓಂ ರೀಂ ರಾಮ್ ರೀಂ ಪಟ್ ಸ್ವಾಹ. ಭೈರ, ಒಳಗಡೆ ಏನಾಗ್ತಿದೆ ನೋಡೋಣ ಬಾ. ಸರಿ ಬನ್ನಿ ನೋಡೋಣ. ಓಂ ಪಟ್ ಸ್ವಾಹ. ಓಂ ಪಟ್ ಸ್ವಾಹ. ಓಂ ಪಟ್ ಸ್ವಾಹ.
ನೋಡಿ ಇದ್ರಲ್ಲಿ ಬಂದ್ಸಿಟ್ಟಿದ್ದೀನಿ, ಎಲ್ಲವನ್ನೂ ಬಂದ್ಸಿಟ್ಟಿದ್ದೀನಿ. ಏನಾಯ್ತು ಸ್ವಾಮಿ? ಏನಿದೆಲ್ಲ ಚಲಪಿಲಿ ಆಗಿದೆಯಲ್ಲ? ಅಷ್ಟೊಂದು ಸತ್ ಕೇಳಿಸ್ತಿತ್ತು. ನೀ ಹುಷಾರಾಗಿದ್ದೀರ ತಾನೆ? ಇದು ಒಂದು ಸಾಧಾರಣ ಗಿಣಿ. ನನ್ನ ಮಂತ್ರಶಕ್ತಿಗೆ ಎದುರ್ಕೊಂಡು ಅದು ತಾನಾಗೆ ಮಡಿಕೆಯಲ್ಲಿ ಬಂದು ಕೂರ್ತು. ನೋಡಿ ಇಲ್ಲೇ ಇದೆ ನೋಡಿ. ನನಗೇನು ಹಾಗೆ ಕಾಣಿಸ್ತಿಲ್ಲ. ಅದು ಮಾಮೂಲಿ ಮನುಷ್ಯರಿಗೆ ಕಾಣಿಸಲ್ಲ ಅಷ್ಟೇ. ಹಾಗಾದ್ರೆ ಆ ಗಿಳಿಲಿ ಚಿತ್ರನ ಆತ್ಮ ಇರ್ಲಿಲ್ವಾ? ಇಲ್ಲ ಇಲ್ಲ, ಯಾವ ಚಿತ್ರನ ಆತ್ಮನೂ ಇರಲಿಲ್ಲ. ಸದ್ಯ ಚಿತ್ರ ಮತ್ತೆ ಎಲ್ಲಿ ವಾಪಸ್ ಬಂದಿದ್ಲು ಅಂತ ಭಯ ಪಟ್ಬಿಟ್ಟಿದ್ವಿ. ಆ ಕೆಟ್ಟ ಶಕ್ತಿ ತಾನಾಗೆ ಬಂದು ಬಂದಿಯಾಗಿದೆ ಅಂದಮೇಲೆ ಇಷ್ಟೆಲ್ಲ ಚಲಪಿಲಿ ಯಾಕಾಯ್ತು? ಯಾಕೆ ಸ್ವಾಮಿ ಭಯದಲ್ಲಿರೋ ಹಾಗಿದೆ? ಶರ್ಮಿಳಾ, ಅವರ ಕೆಟ್ಟ ಶಕ್ತಿನ ಬಂಧಿಸಿ ಸುಸ್ತಾಗಿರ್ತಾರೆ. ನಿನ್ನ ಈ ಪ್ರಶ್ನೆಗಳು ಬೇಕಾ ಇವಾಗ? ಹಾಗಾದ್ರೆ ಆ ಗಿಳಿ? ಈ ಗಿಣಿ ನೀವು ಅಂದ್ಕೊಂಡಿರೋ ಶಕ್ತಿ ಇರತಕ್ಕಂಥ ಗಿಣಿ ಅಲ್ಲ, ಒಂದು ಸಾಮಾನ್ಯ ಗಿಳಿ ಅಷ್ಟೇ. ಸದ್ಯ ನಮ್ಮೆಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡಿದ್ರಿ. ಇಲ್ಲಾಂದ್ರೆ ನಮ್ಮ ಪ್ರಾಣನೇ ಹೋಗಿರೋದು ಸ್ವಾಮಿ. ಈ ರೀತಿ ಆಗೋಕೆ ನಾನ್ ಬಿಡ್ಬೇಕಲ್ಲ? ನಿಮ್ಮನ್ನ ಕಾಪಾಡೋಕೆ ಹೋಗಿ ನನ್ನ ಪ್ರಾಣನೇ ಹೋಗ್ತಿರ್ತಿತ್ತು. ಏನಂದ್ರಿ? ಏನಿಲ್ಲ, ನೀವು ಇನ್ಮೇಲೆ ಆರಾಮಾಗಿರ್ಬೋದು ಅಂದೆ. ಭೈರ, ದುಡ್ಡು ಕೊಡು. ಸರಿ, ನೀವಿನ್ ಧೈರ್ಯವಾಗಿ ಮನೆಗೆ ಹೋಗಿ. ಈ ಕೆಟ್ಟ ಶಕ್ತಿನ ಸಮುದ್ರಕ್ಕೆ ಎಷ್ಟು ಬರ್ತೀನಿ. ಸ್ವಾಮಿ, ಒಂದು ನಿಮಿಷ. ಪಾಪ, ನಿನಗೆ ತುಂಬಾ ಹಿಂಸೆ ಕೊಟ್ವಿ ಅನ್ಸುತ್ತೆ. ಇನ್ಮೇಲೆ ನೀನು ಆರಾಮಾಗಿ ಹಾರಾಡ್ಕೊಂಡಿರು, ಸರಿನಾ? ಟಾಟಾ. ಏನ್ ಭಯ ಇದು? ಟಾಟಾ ಎಲ್ಲ ಮಾಡ್ತಿದೆ. ಮೋಸ್ಟ್ಲಿ ಸಾಕಿದ್ ಗಿಣಿ ಅನ್ಸುತ್ತೆ. ಮಿಸ್ಸಾಗಿ ನಮ್ಮ ಮನೆಗೆ ಬಂದಿದೆ. ಅದಕ್ಕೆ ಭೈರ, ನಾವು ಹೊರಡೋಣ. ಬಾಯ್. ಬರ್ತೀವಿ ಸ್ವಾಮಿ. ಒಂದ್ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರೆ ಸರಿ. ಇಲ್ಲಿ ಒಂದ್ ಕ್ಷಣನೂ ಇಟ್ಕೊಡ್ದು ಹೊರಡು. ಓಂ ಶಕ್ತಿ ಅಮ್ಮ ಕಾಪಾಡು. ಓಂ ಶಕ್ತಿ ಅಮ್ಮ ಕಾಪಾಡು. ಬಂದ್ಬಿಟ್ಯಾ? ನನ್ಗೋಸ್ಕರ, ನನ್ ಬೆಳ್ಳಿಗೋಸ್ಕರ ಬಂದ್ಬಿಟ್ಯಾ? ಅಮ್ಮ ಇಲ್ಲಿ ನೋಡು,
ಗಿಳಿ ವಾಪಸ್ ಬಂದಿದೆ. ನನ್ ಗಿಳಿ ವಾಪಸ್ ಬಂದಿದೆ ತಾಯಿ. ನಿನ್ ಹತ್ರ ಬೇಡದನ್ನ ಇಲ್ಲ ಅಂತ ಹೇಳಲ್ಲ ಅಂತ ಇದೇ ಸಾಕ್ಷಿ. ನನಗಿಷ್ಟು ಸಾಕು ತಾಯಿ, ನನಗಿಷ್ಟು ಸಾಕು. ನೀನೇನಾದ್ರೂ ನನ್ನ ಕಣ್ಮುಂದೆ ಬಂದಿದ್ರೆ ನಾನಿನ್ನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಊರೆಲ್ಲ ಸುತ್ತಿದ್ದೆ. ಶರಣು ತಾಯಿ. ಈ ವಿಷಯನ ಗುರುಗಳಿಗೆ ಹೇಳ್ಬೇಕು. ಹೇಳ್ತೀನಿ. ಸ್ವಾಮಿ, ಯಾಕಮ್ಮ, ಏನಾದ್ರೂ ತೊಂದರೆ ಆಯ್ತಾ ಮಗಳೇ? ತೊಂದರೆ ಇಲ್ಲ ಸ್ವಾಮಿ, ಗಿಳಿ ವಾಪಸ್ ಬಂದಿದೆ. ಅಲ್ಲಿ ನೋಡಿ. ಹರಿಣಿ, ನಿನ್ನ ಎಷ್ಟು ಹೊಗಳಿದ್ರು ಸಾಲದು. ನಿನ್ನ ಮತ್ತೆ ಬೆಳ್ಳಿ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಎಂತ ಕಷ್ಟ ಬಂದ್ರು ಅದನ್ನ ಎದುರಿಸಿ ನಿಲ್ತೀನಿ. ನಿಮ್ಮಿಬ್ರನ್ನು ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇವತ್ತು ನೀನ್ ಮಾಡಿರೋ ಪೂಜೆಯಿಂದ ದೇವಿ ನನಗೆ ಶಕ್ತಿ ಅನುಗ್ರಹ ಮಾಡಿದಾಳೆ. ಅದ್ರ ಪ್ರಕಾರ ಪ್ರತಿ ಅಮಾವಾಸ್ಯೆಗೂ ನಾನು ಗಿಳಿಯಿಂದ ಹೊರಗಡೆ ಬರ್ತೀನಿ. ಉಳಿದ ದಿನ ಎಲ್ಲ ಗಿಳಿಯಾಗಿ ನಿನ್ ಜೊತೆಗೆ ಇರ್ತೀನಿ. ಆ ಮನೆಯನ್ನ ದುಷ್ಟರಿಂದ ಕಾಪಾಡಿ ಮುತ್ತು ಮಾವ ಬೆಳ್ಳಿನ ಅನ್ಯೋನ್ಯವಾಗಿ ಬಾಳೋ ಹಾಗೆ ಮಾಡದೆ ನನ್ನ ಗುರಿ. ಸಮಯ ಹತ್ರ ಬರ್ತಾ ಇದೆ. ಮುತ್ತು ಮಾವ ಬೆಳ್ಳಿನ ಮದ್ವೆ ಮಾಡಿಸ್ತೀನಿ. ಸ್ವಾಮಿ, ಆ ತಾಯಿ ನನ್ನ ಮೇಲೆ ಕರುಣೆ ತೋರಿಸಿ ಗಿಳಿನ ಬಿಡಿಸಿದಾಳೆ. ನಮ್ಮಂಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀವ್ ಹೇಳಿದ ಪ್ರತಿಯೊಂದು ಕಾರ್ಯನು ಚಾಚು ತಪ್ಪದೆ ಮಾಡಿದೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸ್ವಾಮಿ. ಇದರಲ್ಲಿ ನನ್ನ ಪಾತ್ರ ಕಡಿಮೆ. ಆ ತಾಯಿ ಭಕ್ತಿಗೆ ಒಲಿತಾಳೆ ಅನ್ನೋದು ಎಲ್ಲರ ನಂಬಿಕೆ. ನೀನದನ್ನು ಉಳಿಸ್ಕೊಂಡಿದ್ಯಾ ತಾಯಿ? ಮಡಿಲಿ ಪ್ರದಕ್ಷಿಣೆ ಹಾಕಿ ಗಿಣಿನ ಕಾಪಾಡಿದ್ದು ನೀನು. ಎಲ್ಲ ಶ್ರೇಯಸ್ಸು ನಿನಗೆ ಸಲ್ಲಬೇಕು ತಾಯಿ. ನಾನೇನು ಬರ್ತೀನಿ ಸ್ವಾಮಿ. ಒಳ್ಳೇದಾಗ್ಲಿ.